ಸ್ಪೆಷಲ್ ಡೇ ಅಂತ ಅಂದ್ಬಿಟ್ಟು ಈಗ ಆಲ್ರೆಡಿ ತಮ್ನೇಲ್ನಲ್ಲಿ ನೋಡಿರ್ತೀರಾ. ಲೈಫ್ನಲ್ಲಿ ಫಸ್ಟ್ ಟೈಮು ಕ್ರಿಕೆಟ್ ನೋಡೋದಕ್ಕೆ ಹೋಗ್ತೀವಿ, ಅದು ಲೈವ್ ಆಗಿ ಡೈರೆಕ್ಟಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಮ್ಯಾಚ್ ಇರೋದು 7:30ಗೆ ಆಯಿತಾ. ಆ್ಯಂಡ್ ನಾವು ಇವಾಗ ಮನೆ ಬಿಟ್ಟಿರೋದು 4:30ಗೆ ಬಿಟ್ಟಿದ್ದೀವಿ, ಬಿಕಾಸ್ ಅಲ್ಲಿಗೆ ಹೋಗೋಷ್ಟರಲ್ಲಿ 1 hour ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಟಿಕೆಟ್ ಸಿಗ್ತಿರ್ಲಿಲ್ಲ, ಸದ್ಯ ನಮ್ಮ ಪುಣ್ಯಕ್ಕೆ ಟಿಕೆಟ್ ಸಿಕ್ಕಿದೆ. ಇಲ್ಲಿ ನೋಡಿ, ಸೀಟ್ ನಂಬರ್ 30 ಆ್ಯಂಡ್ 31, April 24th. ಇವತ್ತು ಫ್ರೈಡೇ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ವೈಟ್ ಹಾಕಿದ್ದೀನಿ, ಪಾಪು ಮಾತ್ರ ಬೇರೆ. ಅಲ್ಲಿ ನೋಡಿ ಖುಷಿನೂ ವೈಟ್ ಹಾಕಿದ್ದಾಳೆ. ಇಲ್ಲಿ ನಮ್ಮ ಮನೆಯವರು ವೈಟ್ ಹಾಕ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅದು ಕ್ರಿಕೆಟ್ದು ಟೀ ಶರ್ಟ್ ಇರುತ್ತೆ ಅಲ್ಲ, ಜರ್ಸಿ, ಅದನ್ನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇಲ್ಲೆಲ್ಲೂ ಸಿಕ್ಕಲಿಲ್ಲ ನಮಗೆ, ಅಂದರೆ ಅಷ್ಟು ಟೈಮ್ ಇರಲಿಲ್ಲ ಪರ್ಚೇಸ್ ಮಾಡೋ ಅಷ್ಟು. ಅಲ್ಲಿ ಹೋಗಿದ್ಮೇಲೆ ಸಿಕ್ಕಿದ್ರೆ ತೊಗೊಂಡು ಹಾಕ್ಕೊಳ್ತೀವಿ. IPL ಮ್ಯಾಚ್ ನೋಡಲಿಕ್ಕೆ ಅಂತ ಫುಲ್ ಎಕ್ಸೈಟೆಡ್ ಆಗಿ ನಾನು ಹೊರಟಿದ್ದೆ ಆಯಿತಾ. ಆ್ಯಂಡ್ ಈ ವ್ಲಾಗ್ನ ನೀವು ಕಂಪ್ಲೀಟಾಗಿ ನೋಡಲೇಬೇಕು. ಯಾಕೆ ಅಂದರೆ ನನಗೋಸ್ಕರ ಅಲ್ಲ, ಪಾಪುಗೋಸ್ಕರ. ಬಿಕಾಸ್ ಪಾಪು ಎಂತೆಂಥ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾಳೆ ಅಂದರೆ, ಅವ್ರು ಔಟ್ ಆದಾಗ, 6 ಆದಾಗ ಅವಳ ಎಕ್ಸ್ಪ್ರೆಷನ್ ನೋಡಬೇಕು, ಬೆಂಕಿ ಮಾತ್ರ. ಆ್ಯಂಡ್ ನೀವೇನಾದರೂ ನಿಜವಾಗ್ಲೂ RCB ಫ್ಯಾನ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ RCB ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಆ್ಯಂಡ್ ಈ ವಿಡಿಯೋಗೆ ನೀವು ಒಂದು ಲೈಕ್ ಕೊಡಲೇಬೇಕು. ಪಾಪುಗೋಸ್ಕರ ಅಂತ ನೀವು ಲೈಕ್ ಕೊಡಲೇಬೇಕು. ಆ್ಯಂಡ್ ರೋಡ್ನಲ್ಲಿ ನೋಡ್ಬೋದು ನೀವು, ಒಳ್ಳೆ ಕಣ್ಣಿಗೆ ಹಬ್ಬ, ಒಳ್ಳೆ ಊರ ಹಬ್ಬ ಮಾಡ್ದಂಗಿತ್ತು. ನಾವಿಲ್ಲಿ ಕಾರ್ನ ಬೇರೆ ಕಡೆ ಪಾರ್ಕ್ ಮಾಡಿ ಆಟೋನಲ್ಲಿ ಹೋಗ್ತಾ ಇದ್ವಿ, ಬಿಕಾಸ್ ಎಲ್ಲ ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಹಾಕೊಂಬಿಟ್ರು ಟೀ ಶರ್ಟ್ ಕೊನೆಗೂ. ಕ್ರೇಜ್ ನೋಡಿ ಗಾಯ್ಸ್ ಹೆಂಗಿದೆ. ಆ್ಯಂಡ್ ಇದು ಬಂದು ಎಂಟ್ರೆನ್ಸು. ಎಷ್ಟು ಜನ ಇದ್ದರು ಅಂದರೆ ಯಪ್ಪ, ಬೆಂಗಳೂರಲ್ಲಿರೋ ಜನ ಎಲ್ಲ ಅಲ್ಲೇ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ನೋಡೋದಕ್ಕೇ ಒಂಥರ ಮಜವಾಗಿತ್ತು. ಆ್ಯಂಡ್ ಗರ್ಲ್ಸ್, ನೀವೇನಾದ್ರೂ ಮ್ಯಾಚ್ ನೋಡೋಕೆ ಹೋದರೆ ದಯವಿಟ್ಟು ಯಾರು ಕಾಸ್ಮೆಟಿಕ್ಸ್ ತೊಗೊಂಡು ಹೋಗಬೇಡಿ, ಬಿಕಾಸ್ ಕಾಸ್ಮೆಟಿಕ್ಸ್ ಕೂಡ ಅಲೋ ಇರಲಿಲ್ಲ. ನನ್ನ ಬ್ಯಾಗ್ ಚೆಕ್ ಮಾಡಬೇಕಾದ್ರೆ ಒಂದು ಲಿಪ್ಸ್ಟಿಕ್ ಸಿಕ್ಕಿತ್ತು, ಅದನ್ನ ಹೊರಗಡೆ ಬಿಸಾಕ್ಸ್ಬಿಟ್ಟೇ ಅವ್ರು ನನ್ನ ಎಂಟ್ರಿ ಕೊಟ್ಟಿದ್ದು. ಆ್ಯಂಡ್ ಎಂಟ್ರಿ ಆಗ್ತಿದ್ದಂಗೆ ಆ ಸ್ಟೇಡಿಯಮ್ನ ಲೈವ್ ಆಗಿ ನೋಡ್ಬಿಟ್ಟು ಹೆಂಗೆ ಹಾಕ್ಬಿಡ್ತು ಅಂತಂದರೆ ಒಂಥರ ನನಗೆ ಮೈಯೆಲ್ಲ ಜೂಮ್ ಅಂತ ಅನ್ನಿಸ್ಬಿಡ್ತು. ಹಾಗೆ ಒಂಥರ ಹಾರ್ಟಲ್ಲಿ ಬಟರ್ಫ್ಲೈ ಫೀಲಿಂಗ್ಸ್ ಅಂತಾರಲ್ಲ, ಹಾರ್ಟಲ್ಲಿ ಹೊಟ್ಟೆಲಿ ಎಲ್ಲ ಕಡೆ ಒಂಥರ ಬಟರ್ಫ್ಲೈ ಓಡಾಡ್ದಂಗೆ ಅನ್ನಿಸ್ತಾ ಇತ್ತು. ಲೈಫಲ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಇದು ನನಗೆ. ತುಂಬಾ ಚೆನ್ನಾಗಿತ್ತು. ಯಾರಿಗಾದ್ರೂ ಈ ಚಾನ್ಸ್ ಸಿಕ್ಕಿದ್ರೆ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಆ್ಯಂಡ್ ಇದು ನಮ್ಮ ಬೆಂಗಳೂರಿನಲ್ಲಿ ಲಾಸ್ಟ್ ಮ್ಯಾಚ್ ಆಯಿತಾ. ನಮ್ಮ RCB ಅವ್ರು ಗೊತ್ತಲ್ವ, ವಿಕೆಟ್ ತೆಗೆದ್ರಲ್ಲಿ ಸ್ವಲ್ಪ ಹಿಂದೆ ಉಳಿತು. ಅಂದ್ರೂ RCB ಫಾರ್ ಎವರ್ ಅನ್ನೋಗೆ ಮಸ್ತಾಗಿತ್ತು ಮ್ಯಾಚ್ ಮಾತ್ರ. ಸಖತ್ತಾಗಿ ಹೊಡೆದ್ರು. ಈ ಕ್ರೇಜ್ ಗುರು, ಎಂಥ ಕ್ರೇಜ್ ಇತ್ತು ಅಂತ ಅಂದರೆ ಯಪ್ಪ, ನೀವು ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ನ. ನಾನು ಹೇಳಿದೆ ಅಲ್ವಾ, ಪಾಪುನ ಎಕ್ಸ್ಪ್ರೆಷನ್ನ ನೀವು ನೋಡಲೇಬೇಕು ಅಂತ ಅಂದ್ಬಿಟ್ಟು ನೋಡಿ. ಅವಳಿಗೆ ಅದು ಏನು ಅರ್ಥ ಆಯಿತೋ ಗೊತ್ತಿಲ್ಲ, ಎಲ್ಲರೂ ಕ್ಲಾಸ್ ಹೊಡೆಯೋದು ನೋಡ್ಬಿಟ್ಟು ಎಸ್ ಅಂತ ಅವಳು ಕೂಡ ನಮ್ಮ RCBಗೆ ಚೇರ್ಸ್ ಮಾಡ್ತಾಯಿದ್ಲು. ಆ್ಯಂಡ್ ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಆ್ಯಂಡ್ ಟಿಲ್ ಮ್ಯಾಚ್ ಮುಗಿದಿತ್ತು 11 o'clockಗೆ. 11 o'clockವರೆಗೂ ಸಹ ಪಾಪು ಅಷ್ಟೇ ಆ್ಯಕ್ಟಿವ್ ಆಗಿ, ಅಷ್ಟೇ ಎನರ್ಜಿ ಆಗಿದ್ಲು, ಬಿಕಾಸ್ ಆಫ್ ಅವರ್ RCB. ನಾನು ಹೇಳಿದೆ ಅಲ್ವಾ, ಔಟ್ಸೈಡ್ ತಿಂಡಿ ಇಲ್ಲಿ ಯಾವುದು ಅಲೋ ಇಲ್ಲ ಅಂತ ಅಂದ್ಬಿಟ್ಟು ನಮಗೆ ಕಿರ್ಚಿ ಸಾಕಾಗಿತ್ತು ಅಂತ ಅಂದ್ಬಿಟ್ಟು ಕೆಲವೊಂದಷ್ಟು ಸ್ನ್ಯಾಕ್ಸ್ಗಳನ್ನ ಆರ್ಡರ್ ಮಾಡಿದ್ವಿ. ಅಂದರೆ ಅಲ್ಲೇ ಬರ್ತಾ ಇರೋರಿಗೆ ತೊಗೊಳ್ಬೋದು. ಆ್ಯಂಡ್ ಪ್ರೈಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಎಷ್ಟು ಅಂತ ಅಂದರೆ ಆಲ್ಮೋಸ್ಟ್ ಒಂದು 30 rupees 40 rupees ಕೋನ್ ಐಸ್ಗೆಲ್ಲ 100 rupees ಚಾರ್ಜ್ ಮಾಡ್ತಾಯಿದ್ರು. ಹೆವಿ ಕಾಸ್ಟ್ಲಿ ಇತ್ತು. ಬಟ್ ಏನು ಮಾಡೋದಕ್ಕಾಗಲ್ಲ, ಹೊರಗಡೆಯಿಂದ ಒಂದು ವಾಟರ್ ಬಾಟಲ್ ಸಹ ಇಲ್ಲಿ ಅಲೋ ಇರಲಿಲ್ಲ. ನಮಗಂತೂ ಕಿರ್ಚಿ ಸಾಕಾಗಿ ಸ್ವಲ್ಪ ಕೂಲ್ ಡ್ರಿಂಕ್ಸ್ ತೊಗೊಂಡಿದ್ವಿ. ಆ್ಯಂಡ್ ಪಾಪು ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ದು. ನಾನು ಹೇಳಿದ್ನಲ್ಲ, ಇದು ಹೊರಗಡೆ 30 rupees ಕೋನು, ಬಟ್ ಇಲ್ಲಿ 100 rupees ಇತ್ತು. ಎಸ್, ಫೈನಲಿ RCB ಫಾರ್ ಎವರ್. ಫೈನಲಿ ನಮ್ಮ
RCB ವಿನ್ ಆಯಿತು. ನಮಗಂತೂ ಫುಲ್ ಎಲ್ರಿಗೂ ಖುಷಿ ಆಯಿತು, ಹಬ್ಬ ಮಾಡ್ದಂಗೆ ಅನ್ನಿಸ್ತು. ಆ್ಯಂಡ್ ಮ್ಯಾಚಿಗೆ ಬಂದಿದ್ದಕ್ಕೂ ಒಂಥರ ಸಾರ್ಥಕ ಅನ್ನಿಸ್ತು. ನಾನು ಆಗಲೇ ಹೇಳ್ದಾಗೆ ಲೈಫಲ್ಲಿ ಯಾರಿಗಾದ್ರೂ ಈ ಚಾನ್ಸ್ ಸಿಕ್ಕಿದ್ರೆ ದಯವಿಟ್ಟು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದ್ಸಲ ನೀವು ಈ ಒಂದು ಎಕ್ಸ್ಪೀರಿಯೆನ್ಸ್ನ ಫೀಲ್ ಮಾಡಲೇಬೇಕು. ಆ್ಯಂಡ್ ನೀವೇನಾದರೂ ನಿಜವಾಗ್ಲೂ RCB ಫ್ಯಾನ್ಸ್ ಆಗಿದ್ದರೆ RCB ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಈ ವಿಡಿಯೋನ ಲೈಕ್ ಮಾಡಲೇಬೇಕು, ಯಾಕೆಂದರೆ ಇದು RCB ಮ್ಯಾಚ್ ವ್ಲಾಗ್. ಫೈನಲ್ ಆಗಿ ಮ್ಯಾಚ್ ಮುಗ್ತಿತ್ತು ರಾತ್ರಿ 11 ಗಂಟೆಗೆ. ಆ್ಯಂಡ್ ಫೈನಲಿ ವಿ ವಾನ್, ಓಕೆನಾ. ಬಟ್ ನನ್ನ ಬ್ಯಾಟ್ರಿನಲ್ಲಿ ಪರ್ಸೆಂಟೇಜ್ ಕೂಡ ಫುಲ್ ಡೆಡ್ ಆಗಿಬಿಟ್ಟು, ಇವನ್ ಕ್ಯಾಬ್ ಬುಕ್ ಮಾಡೋದಕ್ಕೂ ಕೂಡ ಸಹ ಚಾರ್ಜ್ ಇರಲಿಲ್ಲ. ಸೊ ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.